ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಡರ್ ಬ್ರೈಟಿಂಗ್ ಲೈಫ್ ಚಾನಲ್. ಯಾವಾಗಲೂ ಮಲ್ಲಿಗೆ ತೋಟದಲ್ಲಿ ಇದ್ದುಕೊಂಡು ಮಲ್ಲಿಗೆ ತೋಟವನ್ನು ತೋರಿಸ್ತಾ ಅದರ ಬಗ್ಗೆ ವಿವರಣೆ ಕೊಡ್ತಾ ಇರುವ ಇವರು ಈಗ ಎಲ್ಲಿಗೆ ಗಾಡಿಯಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ? ಹಾಂ, ನಿಮ್ಮೆಲ್ಲರ ಕ್ವೆಶ್ಚನಿಗೆ ಉತ್ತರಿಸಬೇಕಲ್ವಾ? ಕಮೆಂಟಿನಲ್ಲಿ ಕೆಲವೊಂದು ರೀತಿಯ ಕ್ವೆಶ್ಚನ್ಸ್ಗಳನ್ನು ಕೇಳಿದ್ದಾರೆ. ನೀವು ಎಲ್ಲಿಂದ ಮಲ್ಲಿಗೆ ಗಿಡವನ್ನು ತಂದಿದ್ದೀರಿ, ಈ ಮಿಕ್ಸ್ ಮಣ್ಣನ್ನು ಹೇಗೆ ಮಾಡ್ತೀರಿ ಮತ್ತು ಅದನ್ನು ಎಲ್ಲಿಂದ ತರ್ತೀರಿ? ಅದಕ್ಕೆ ಸರಿಯಾದ ಉತ್ತರವನ್ನು ನಿಮಗೆ ಲೈವಲ್ಲಿ ತೋರಿಸುವ ಹೇಗೆ ಮತ್ತು ಎಲ್ಲಿಂದ ತರ್ತೇನೆ ಎಂಬುದು ಅಂತ ಹೇಳಿ ನಾನು ಎಲ್ಲಿಂದ ತರ್ತೇನೆ ಆ ಗಿಡ ಅಲ್ಲಿಗೆ ಆ ನರ್ಸರಿಗೆ ಹೋಗ್ತಾ ಇದ್ದೇವೆ. ನೋಡಿ, ಇದು ಮಹಾವೀರ ಸರ್ಕಲ್, ಅದು ನೋಡಿದ್ರೆ ಅಲ್ವಾ ಪೋಸ್ಟರ್ ಕಾಣಿತಲ್ವಾ? ಪಂಪ್ವೇಲಲ್ಲಿರುವಂತಹ ಮೀನ್ ಜಂಕ್ಷನಲ್ಲಿರುವಂತಹ ಮಹಾವೀರ ಸರ್ಕಲ್, ಅದರಲ್ಲಿ ನೋಡಿ ಅದರ ಒಪ್ಪೋಸಿಟ್ ಆಗಿ ಅಂದರೆ ಕೆಳಗೆ ಫ್ಲೈಓವರ್ ಇದ್ರೆ ಅದರ ಕೆಳಗೆ ಸರ್ವಿಸ್ ರೋಡ್ ಇದೆ. ಆ ರೋಡಲ್ಲಿ ಹೋಗ್ತಾ ಇದ್ದೇವೆ ನಾವು. ಅಲ್ಲಿ ಮೇಲೆ ಕಾಣ್ತಾ ಇದೆ ಅಲ್ಲ ಇಂಡಿಯಾನಾ ಹಾಸ್ಪಿಟಲ್, ಒಂದು ದೊಡ್ಡ ಹಾಸ್ಪಿಟಲಲ್ಲಿ ಇಂಡಿಯಾನಾ ಹಾಸ್ಪಿಟಲ್ ನೋಡಿ ಕಾಣ್ತಾ ಇದೆ ಅಲ್ವಾ? ನಾನು ಅದನ್ನೇ ಕಾಣಬೇಕು ಅಂತ ಝೂಮ್ ಆಗಿ ಅದನ್ನೇ ತೋರಿಸ್ತಾ ಇದ್ದೆ ನಿಮಗೆ. ನೋಡಿ ಅಲ್ಲೇ ಇದೆ, ಆ ರೋಡಲ್ಲಿ ಹೋಗುವಾಗಲೇ ನಮಗೆ ಕಾಣ್ತದೆ ಅದು. ಇದು ರೋಡ್ ಸೈಡಲ್ಲಿ, ರೋಡ್ ಪಕ್ಕದಲ್ಲಿಯೇ ಈ ಸಹ್ಯಾದ್ರಿ ಗಾರ್ಡನ್ ಇದೆ ನೋಡ್ಕೊಳ್ಳಿ. ಸಹ್ಯಾದ್ರಿ ಗಾರ್ಡನ್, ಪಂಪ್ವೆಲ್ ಮ್ಯಾಂಗ್ಳೂರ್, ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟಿದ್ದಾರೆ ಅವರು. ನೋಡಿ, ಇದು ಎಂಟ್ರನ್ಸ್, ಇದು ರೋಡು ಸೈಡಲ್ಲೇ ಇದೆ, ಏನು ಕನ್ಫ್ಯೂಷನ್ ಆಗಲ್ಲ ಹೋಗುವಾಗ. ಇದರ ಎಂಟ್ರೆನ್ಸ್ ಹೀಗಿದೆ ನೋಡ್ಕೊಳ್ಳಿ. ನೋಡಿ, ವೆರೈಟಿ ಗಿಡಗಳಿವೆ ಇಲ್ಲಿ, ಮನೆ ಅಲಂಕಾರಿಕ ಗಿಡಗಳು, ನಮಗೆ ಯಾವ ಗಿಡ ಬೇಕು ಇಲ್ಲಿ ಸಿಗ್ತದೆ. ಹ್ಯಾಂಗ್ ಮಾಡುವಂತಹ ಗಿಡಗಳಾಗಿರ್ಬೋದು, ಪಾಟಲ್ಲಿ ಇಡುವಂತಹ ಗಿಡ ಆಗಿರ್ಬೋದು, ಅಲಂಕಾರಿಕ ಸಸಿಗಳಾಗಿರ್ಬೋದು, ವೆರೈಟಿಯಾಗಿ ಇಲ್ಲಿ ನಮಗೆ ಗಿಡಗಳು ಸಿಗ್ತವೆ. ಈ ವಿಡಿಯೋವನ್ನು ಮಾಡೋ ಉದ್ದೇಶ, ಕೆಲವರಿಗೆ ಕನ್ಫ್ಯೂಷನ್ ಇರ್ಬೋದು, ನಾವು ಎಲ್ಲಿಂದ ಗಿಡ ತರಬೇಕು, ಈ ಉತ್ತಮ ತಳಿಯ ಮಲ್ಲಿಗೆ ಸಸಿ ಎಲ್ಲಿ ಸಿಗ್ತದೆ, ಮತ್ತು ಇವರೆಲ್ಲ ತೋರಿಸ್ತಾರೆ ಇದು ನಿಜನಾ ಅಲ್ವಾ ಅಥವಾ ಇವರು ಸುಳ್ಳು ಹೇಳ್ತಿದ್ದಾರಾ, ಇದನ್ನು ಕನ್ಫರ್ಮೇಷನ್ಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೇನೆ. ಅಂದರೆ ನಿಮಗೂ ಕೂಡ ಹೆಲ್ಪ್ ಆಗಲಿ. ನಾನು ಇಲ್ಲಿಂದ ಈ ಸಸಿಯನ್ನು ತಂದು ನೆಟ್ಟಿದ್ದೇನೆ ನೋಡಿ, ಅದು ನನಗೆ ಒಳ್ಳೆ ಅದರಿಂದ ರಿಸಲ್ಟ್ ಬಂದಿದೆ. ಆ ರೀಸನಿಗೆ ನಿಮಗೂ ಕೂಡ ಹೆಲ್ಪ್ ಆಗಲಿ ಎಂಬ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ನನಗೆ ಇಲ್ಲಿ ಸಸಿ ತಗೊಳ್ಳಿಕ್ಕೆ ಬರಲಿಕ್ಕೆ ಇರಲಿಲ್ಲ, ಅದೇ ನನಗೆ ಮಣ್ಣು ಬೇಕಿತ್ತು. ಆ ಮಣ್ಣು ಬೇಕಿದ್ದರೆ ನಾವು ಅವರಿಗೆ ಕಾಲ್ ಮಾಡಿ ಹೇಳಿದರೆ, ಅಡ್ರೆಸ್ ಕೊಟ್ಟರೆ ಅವರೇ ನಮಗೆ ಮನೆಗೆ ತಲುಪಿಸ್ತಾರೆ. ಆದರೂ ನಾನು ಈ ನರ್ಸರಿಗೆ ಬಂದು ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ, ಇದರಿಂದ ಎಲ್ಲರಿಗೂ ಹೆಲ್ಪ್ ಆಗಲಿ ಎಂಬುದಾಗಿ. ನಾನು ಹೇಗೆ ಮಲ್ಲಿಗೆ ಸಸಿಗೆ ತೋಟವನ್ನು ಹಾಕಿ ಅದರಿಂದ ಏನು ಆದಾಯವನ್ನು ಗಳಿಸುತ್ತಿದ್ದೇನೆಯೋ ಹಾಗೆ ನಿಮಗೂ ಕೂಡ ಆ ಆಸಕ್ತಿ ಇದ್ದಲ್ಲಿ ಇದನ್ನು ಮಾಡಿ ಎಂಬ ಉದ್ದೇಶಕ್ಕೆ ಅಷ್ಟೇ. ಮತ್ತು ಇದು ಯಾವುದೇ ರೀತಿಯ ಕೊಲಾಬ್ರೇಷನ್ ಅಲ್ಲ, ಇದರಿಂದ ಯಾವುದೇ ಅಡ್ವರ್ಟೈಸ್ ಕೂಡ ಅಲ್ಲ. ಇದು ನಿಮ್ಮ ಇಷ್ಟ, ನಿಮಗೆ ಬಂದು ತಗೊಳ್ಳೋದಾದರೆ ನೀವು ಬಂದು ತಗೊಳ್ಳಿ ಅಷ್ಟೇ. ನಾನು ಇಲ್ಲಿಂದ ತಂದಿದ್ದೇನೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ನನಗೆ ಇಲ್ಲಿಂದ ಗಿಡಗಳನ್ನು ಕೊಂಡೋಗಿದ್ದೇನೆ, ಇದರಿಂದ ನನಗೆ ಸಕ್ಸಸ್ ಕೂಡ ಆಗಿದೆ. ಆದ ಕಾರಣಕ್ಕೆ ನಾನು ಈ ನರ್ಸರಿಯನ್ನು ರೆಫರ್ ಮಾಡ್ತೇನೆ. ಹೀಗೆ ಕೆಲವೊಂದು ನರ್ಸರಿಗಳಿವೆ, ನಾನು ಬೇರೆ ಯಾವ ನರ್ಸರಿಗೆ ಹೋಗಿಲ್ಲ, ನಾನು ಈ ನರ್ಸರಿಗೆ ಬಂದ ಕಾರಣ ಇದನ್ನು ತೋರಿಸ್ತಾ ಇದ್ದೇನೆ ಅಷ್ಟೇ. ಇದರಿಂದ ಬೇರೆ ಯಾವ ಲಾಭವೂ ಕೂಡ ನನಗೆ ಇಲ್ಲ. ಈ ಗಿಡವನ್ನು ನೀವು ತಗೊಂಡ್ರೆ ನನಗೆ ಲಾಭವೂ ಇಲ್ಲ, ನಷ್ಟವಿಲ್ಲ. ಇದು ನಿಮ್ಮ ಹೆಲ್ಪಿಗೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ನೋಡಿ, ಇದು ಮಲ್ಲಿಗೆ ಸಸಿ, ಇದು ಎಷ್ಟು ಚೆಂದ ಇದೆ ಅಂದರೆ ನೋಡಿ ಅಲ್ಲಿ, ಅದನ್ನು ನೋಡುವಾಗಲೇ ಎಲ್ಲ ತೊಗೊಂಡು ಹೋಗುವಂತಾಯಿತು ನನಗೆ. ಹಾಗೆ ಇಲ್ಲಿ ಬೇರೆ ಬೇರೆ ಗಿಡಗಳು ಕೂಡ ಇವೆ. ನಿಮಗೆ ಇಲ್ಲಿ ಬಂದಾಗ ವಿಸಿಟ್ ಕೊಟ್ಟಾಗ ನೀವು ಕೂಡ ನೋಡ್ಬೋದು. ಈ ನರ್ಸರಿಗೆ ಬರುವುದಂದರೆ ಈ ನರ್ಸರಿ ಅಂತಲ್ಲ, ಯಾವ ನರ್ಸರಿಗೆ ಹೋದಾಗಲೂ ಕೂಡ ನಮಗೆ ಸುತ್ತ ಹಚ್ಚ ಹಸಿರಾಗಿರುವಂಥದ್ದು, ಈ ಹೂ ಬಿಟ್ಟದ್ದು ಇದೆಲ್ಲ ನೋಡುವಾಗ ತುಂಬಾ ಖುಷಿ ಆಗ್ತದೆ. ನನಗಂತೂ ನರ್ಸರಿಗೆ ಬಂದರೆ ಹೊರಗೆ ಹೋಗಲಿಕ್ಕೆ ಮನಸ್ಸಾಗಲ್ಲ. ಹಾಗೆ ಇಲ್ಲಿಗೆ ಬಂದಾಗ ಕೂಡ ಹಾಗೆಯೇ ಫೀಲ್ ಆಗ್ತದೆ. ಇಲ್ಲಿ ನೋಡಿ ಎಲ್ಲ ಟೈಪಿನ ಸಸಿಗಳಿವೆ. ಇಲ್ಲಿ ನಾನು ಹೆಚ್ಚಾಗಿ ಕೊಂಡೋದದ್ದು ಮಲ್ಲಿಗೆ ಸಸಿ, ಮತ್ತೊಂದು ಡ್ರ್ಯಾಗನ್ ಫ್ರೂಟ್ ಇದ್ದು ಕೂಡ ನನ್ನ ವಿಡಿಯೋದಲ್ಲಿ ತೋರಿಸಿದ್ದೆ. ನನ್ನ ಡ್ರ್ಯಾಗನ್ ಹಾಕಿದ್ದು ಡ್ರ್ಯಾಗನ್ ಫ್ರೂಟ್ ಇದ್ದು ಗಿಡ ಕೂಡ ನಾನು ಇಲ್ಲಿಂದಲೇ ತೊಗೊಂಡು ಹೋದದ್ದು. ಆ ಡ್ರ್ಯಾಗನ್ ಫ್ರೂಟಲ್ಲಿ ಒಂದು ಫ್ರೂಟ್ ಆಗಿದೆ, ನಿಮಗೆ ಅದನ್ನು ಮತ್ತೆ ಶೇರ್ ಮಾಡ್ತೇನೆ, ಇದರಲ್ಲಿ ಲಾಸ್ಟಲ್ಲಿ ತೋರಿಸ್ತೇನೆ. ಇದು ನೋಡಿ ಮಲ್ಲಿಗೆ, ಇದು ಈ ಸಾಲಿದೆ ಅಲ್ವಾ, ಮಲ್ಲಿಗೆ ಸಸಿಯ ಸಾಲು.
ಇದನ್ನು ನಾವು ಯಾವ ರೀತಿಯಾಗಿ ಆಯ್ಕೆ ಮಾಡಬೇಕು. ಈಗ ಎಲ್ಲ ಇಷ್ಟು ಮಲ್ಲಿಗೆ ಸಸಿ ಇದೆ ಅಂತ ಎಲ್ಲ ಸಸಿ ಕೂಡ ಉತ್ತಮವಾಗಿರ್ತದೆ ಅಂತ ಹೇಳಲ್ಲ ನಾನು. ಇದರಲ್ಲಿ ನಾವು ಕೆಲವು ನಮಗೆ ಬೇಕಾದ ಸಸಿಗಳನ್ನು ಹೇಗೆ ಆಯ್ಕೆ ಮಾಡಬೇಕು ನೋಡಿ. ಇಲ್ಲಿ ನಾನು ಬಂದ ಕೂಡಲೇ ನಾನು ಇದನ್ನು ತಗೋಬಾರ್ದು ಅಂತ ಬಂದದ್ದು, ಬಟ್ ಇಲ್ಲಿ ನೋಡುವಾಗ ಸಸಿಗಳನ್ನು ನೋಡುವಾಗ ಆಸೆ ಆಯಿತು ನನಗೆ. ಒಂದು 10 ಗಿಡ ಆದರೂ ಕೊಂಡೋಗುವ ಅಂತ ನನ್ನ ಹಸ್ಬೆಂಡಲ್ಲಿ ಹೇಳಿದೆ. ಮತ್ತೆ ಹೇಳಿದ್ರು ಅವರು ತಗೋ ಅಂತ. ಹಾಗೆ ನಾನು ಇಲ್ಲಿ ಒಂದು 10 ಸಸಿಯನ್ನು ಮಾತ್ರ ತಗೊಳ್ತಾ ಇದ್ದೇನೆ. ಆ ಉದ್ದೇಶದಿಂದ ಬಂದವಳೇ ಅಲ್ಲ ನಾನು. ಸಸಿಯನ್ನು ನೋಡುವಾಗ ಅಷ್ಟು ಚೆಂದ ಇತ್ತು, ಆ ಕಾರಣಕ್ಕಾಗಿ ಸಸಿಯನ್ನು ತೆಗೆಯುವ ಅಂತ ಬಂದೆ ನೋಡಿ. ಸಸಿಯನ್ನು ಆಯ್ಕೆ ಮಾಡುವಾಗ ನೋಡಿ, ಈ 2 ಗೆಲ್ಲು ನೋಡಿ, 2 ಎಗ್ಗೆ ಹೋದದ್ದು, ಆ ರೀತಿಯಾಗಿ ನಾವು ಸಸಿಯನ್ನು ಆಯ್ಕೆ ಮಾಡಬೇಕಾಗ್ತದೆ. ಯಾಕಂದರೆ ಆ ರೀತಿ 2 ಎಗ್ಗೆ ಬಿಟ್ಟು ಬಂದ ಸಸಿಗಳು ನಿಮಗೆ ಉತ್ತಮವಾಗಿ ಬೆಳೆದು ಬರ್ತದೆ ನೋಡಿ. ಇದು ತೋರಿಸ್ತಾ ಇದೆ ನೋಡಿ, 2 ಎಗ್ಗೆ ಬಂದಿದೆ ನೋಡಿ, ವಿ ಶೇಪಲ್ಲಿ ಉಂಟದು. ಆ ರೀತಿಯಾದಂತಹ ಗಿಡಗಳನ್ನು ಯಾವಾಗಲೂ ನಾವು ಆಯ್ಕೆ ಮಾಡಬೇಕಾಗ್ತದೆ. ಅದರಿಂದ ಉತ್ತಮ ಬೆಳವಣಿಗೆ ಆಗ್ತದೆ ಮತ್ತು ಒಳ್ಳೆಯ ರೀತಿಯ ಗಿಡ ಬೆಳೆದು ಬರಲಿಕ್ಕೆ ಕೂಡ ಅದು ಹೆಲ್ಪ್ ಆಗ್ತದೆ ನೋಡಿ. ಅಂಥದ್ದೇ ನಾನು ಆಯ್ಕೆ ಮಾಡ್ತಾ ಇದ್ದೇನೆ. ನಾನು ಮೊದಲು ಇದೇ ನರ್ಸರಿಯಿಂದ ಮಲ್ಲಿಗೆಯನ್ನು ಅಂದರೆ ಮಲ್ಲಿಗೆ ಗಿಡವನ್ನು ತಗೊಂಡು ಹೋಗಿದ್ದೇನೆ. ಈಗ ಇಲ್ಲಿ ತಗೋಬೇಕು ಅಂತ ಏನಿರಲಿಲ್ಲ, ನನ್ನ ಗಿಡದಿಂದಲೇ ನಾನು ಹೆಚ್ಚಾಗಿ ಸಸಿಯನ್ನು ಮಾಡ್ತಾ ಇರುವಂಥದ್ದು. ಆದರೆ ಇಲ್ಲಿಗೆ ಬಂದ ಮೇಲೆ ಏನೂ ಗೊತ್ತಿಲ್ಲ ನನಗೆ, ಆ ಸಸಿಯನ್ನು ನೋಡುವಾಗ ತಗೊಳ್ಳುವ ಅಂತ ಮನಸ್ಸಾಯಿತು, ಹಾಗೆ ತೆಗೆದುಕೊಳ್ತಾ ಇದ್ದೇನೆ. ಸಸಿಯನ್ನು ತೆಗೆದುಕೊಳ್ಳುವಾಗ ಸರಿಯಾದ ಆಯ್ಕೆಯನ್ನು ಮಾಡಿ ನಾವು ತೆಗೆದುಕೊಳ್ಬೇಕಾಗ್ತದೆ. ಅದರಲ್ಲಿ ಕೆಲವೊಂದು ಹುಳಬಾಧೆಗಳು ಸಣ್ಣ ಸಸಿಗೆ ಇರ್ತವೆ, ಅದನ್ನು ಕೂಡ ನಾವು ಸರಿಯಾಗಿ ಗಮನದಲ್ಲಿಟ್ಟುಕೊಳ್ಬೇಕಾಗ್ತದೆ. ಆ ಸಸಿಯನ್ನು ನೋಡುವಾಗ ನಮ್ಗೆ ಗೊತ್ತಾಗ್ತದೆ ಆ ಸಸಿ ಹೇಗೆ ಬೆಳೆಯಬಹುದು ಅಂತ. ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ತೆಗೆದುಕೊಳ್ಬೇಕು ನೋಡಿ. ನಾನು ತೆಗೆದು ಇಡುವಂತಹ ಸಸಿಗಳಿವೆ ಅಲ್ವಾ, ಅದು ನೋಡಿ ಎಷ್ಟು ಒಳ್ಳೆಯ ರೀತಿಯಲ್ಲಿ ಇದೆ ನೋಡಿ. ನಾನು ಅಂಥದ್ದನ್ನೇ ಮಾತ್ರ ನಾನು ಆಯ್ಕೆ ಮಾಡೋದು. ಸರಿಗೆ ಬರುವಾಗ ನಾನು ಕಾಲ್ ಮಾಡಿಯೇ ಬಂದದ್ದು. ಆಗ ಅವರು ಹೇಳಿದರು ಇದು ನಿನ್ನೆಯಷ್ಟೇ ಬಂದಂತಹ ಗಿಡಗಳು ಅಂತ. ಹಾಗೆ ಮತ್ತೆ ನೋಡುವ ಅಂತ ಬಂದಾಗ ಗಿಡ ಒಳ್ಳೆದಿತ್ತಲ್ವಾ, ಹಾಗೆ ತಗೊಂಡೆ ನೋಡಿ. ಇಲ್ಲಿ ನೋಡಿ, ವೆರೈಟಿ ಆದಂತಹ ಹೂವಿನ ಗಿಡಗಳಿವೆ. ಎಲ್ಲ ರೀತಿಯ ಸಸಿಗಳು ಕೂಡ ಇಲ್ಲಿ ಸಿಗ್ತವೆ. ನಿಮಗೆ ಯಾವುದು ಬೇಕೋ ಅದನ್ನು ತಗೊಂಡು ಹೋಗ್ಬೋದು ಇಲ್ಲಿ. ಅಷ್ಟೇ ಅಲ್ಲ, ಹಣ್ಣು ಹಂಪಲು ಅಂದರೆ ಹಣ್ಣಿನ ಗಿಡಗಳು ಕೂಡ ಇಲ್ಲಿ ಸಿಗ್ತವೆ. ನೋಡಿ, ಇದು ಪೇರಳೆ ಹಣ್ಣಿನ ಗಿಡ ನೋಡಿ. ಹಾಗೆ ಬೇರೆ ಬೇರೆ ಗಿಡಗಳಿವೆ ಇಲ್ಲಿ. ನೋಡುವುದೇ ಒಂಥರ ಖುಷಿ. ನೋಡಿ, ಇದು ಗಿಡ ನೆಡಲಿಕ್ಕೆ ರೆಡಿ ಮಾಡಿಟ್ಟಂತಹ ಒಂದು ಸಣ್ಣ ಸಣ್ಣ ಗ್ರೋ ಬ್ಯಾಗ್ ಟೈಪ್, ದೊಡ್ಡ ಗ್ರೋ ಬ್ಯಾಗ್ ಅಲ್ಲ, ಸಣ್ಣ ಸಣ್ಣ ತೊಟ್ಟೆಯಲ್ಲಿ ಇದನ್ನು ಹಾಕಿಟ್ಟಿದ್ದಾರೆ. ಇದು ನೋಡಿ ಪಾಟ್ ಸೆಕ್ಷನ್. ಯಾವ ಟೈಪಿನ ಪಾಟ್ ಬೇಕು ನೋಡಿ ಅಂತಹ ಪಾಟ್ಗಳು ನಮಗೆ ಸಿಗ್ತದೆ ನೋಡಿ. ಇಲ್ಲಿ ಬ್ಲ್ಯಾಕ್ ಕಲರ್ ಪಾಟ್ ಕಾಣ್ತಾ ಇದೆ ಅಲ್ವಾ, ಇದೇ ಪಾಟನ್ನು ನಾನು ಇಲ್ಲಿಂದಲೇ ಪರ್ಚೇಸ್ ಮಾಡಿದ್ದು. ಈ ಪಾಟ್ ತುಂಬ ಗಟ್ಟಿಮುಟ್ಟಾದ ಪಾಟ್ ಆಗಿದೆ. ನಾನು ತಂದು 2.5 ವರ್ಷ ಕಳೆಯಿತು, ಏನೂ ಆಗಿಲ್ಲ ಆ ಪಾಟಿಗೆ. ಅದು 20 ಇಂಚಿನ ಪಾಟ್, ದೊಡ್ಡ ಪಾಟ್ ಅದು. ಹಾಗೆ ಹ್ಯಾಂಗ್ ಮಾಡುವಂತಹ ಸಸಿಗಳು ಕೂಡ ಇಲ್ಲಿ ಸಿಗ್ತವೆ. ಇಲ್ಲಿ ಒಬ್ಬರು ಗಿಡದ ಬೀಜವನ್ನು ಒಂದು ಕವರಲ್ಲಿ ಅಂದರೆ ಮಾರಲಿಕ್ಕೆ ಅದು ಹಾಕ್ತಾಯಿದ್ರು. ಅದೇನಂತ ಕೇಳಿದಾಗ ಅದು ಕೊತ್ತಂಬರಿ ಬೀಜ ಅಂತೆ. ಅದರಿಂದ ನಾವು ಗಿಡವನ್ನು ಕೂಡ ಮಾಡ್ಬೋದು. ಆ ರೀತಿಯಾಗಿ ಅವರೆಲ್ಲ ಅಲ್ಲಿ ಮಾರ್ತಾರೆ ಕೂಡ. ಇದು ಗಿಡಗಳಿಗೆ ಹಾಕುವಂತಹ ಹಿಂಡಿಗಳಾಗಿರ್ಬೋದು, ಅದಕ್ಕೆ ಬೇಕಾಗುವಂತಹ ಮದ್ದುಗಳು ಎಲ್ಲವೂ ಕೂಡ ಸಿಗ್ತದೆ. ಈ ಅನ್ನಪೂರ್ಣ, ಹರಳಿಂಡಿ ಇದೆಲ್ಲವೂ ಕೂಡ ಈ ನರ್ಸರಿಯಲ್ಲಿ ಸಿಗ್ತದೆ. ಆದರೆ ನಾನು ಈ ಹರಳಿಂಡಿ, ಅನ್ನಪೂರ್ಣ, ಮೆಡಿಸಿನ್ ಇದು ಯಾವುದು ಕೂಡ ಇಲ್ಲಿ ನಾನು ಪರ್ಚೇಸ್ ಮಾಡಲ್ಲ. ಇಲ್ಲಿ ಗಿಡವನ್ನು ಮಾತ್ರ ನಾನು ಪರ್ಚೇಸ್ ಮಾಡ್ತೇನೆ.
ಈ ವಿಡಿಯೋದಲ್ಲಿ ನಿಮಗೆ ಸಸಿಯನ್ನು ತೋರಿಸ್ಬೇಕಿತ್ತು, ಆ ಒಂದು ರೀಸನಿಂದ ಈ ವಿಡಿಯೋ ಮಾಡಿದ್ದು. ಇದು ಹೊರಗೆ ಬಂದದ್ದು ನೋಡಿ. ಈ ಗಾರ್ಡನ್ ಇದು ಅಪೋಸಿಟ್ ಆಗಿ ನೋಡಿ ಫ್ಲೈಓವರ್ ಈ ರೀತಿಯಾಗಿದೆ. ಇದು ನೋಡಿ, ಇದರ ಎಂಟ್ರೆನ್ಸಲ್ಲೇ ಕಾಣ್ತದೆ. ಇದು ಮಿಕ್ಸ್ ಮಣ್ಣು. ನಾನು ಎಲ್ಲಿಂದ ತರ್ತೇನೆ ಅಂತ ಕೇಳ್ತಿದ್ದೀರಲ್ವ, ಇಲ್ಲಿಂದನೇ ತರ್ತಾ ಇದ್ದದ್ದು. ನೋಡಿ, ಈ ರೀತಿ ಬ್ಯಾಗ್ಗಳಲ್ಲಿ ತುಂಬಿಸಿಡ್ತಾರೆ. ಆ ಮಿಕ್ಸ್ ಮಣ್ಣನ್ನು ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ತಗೋಬೋದು. ಇಲ್ಲಿ ಮಿಕ್ಸ್ ಮಣ್ಣು ಒಳ್ಳೆಯ ಫಲವತ್ತವಾದಂತಹ ಮಣ್ಣು ಅಂತ ಹೇಳ್ಬೋದು. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ ಈ ಮಿಕ್ಸ್ ಮಣ್ಣಿಗೆ ಏನೆಲ್ಲ ಅವರು ಮಿಕ್ಸ್ ಮಾಡ್ತಾರೆ ಅಂತ. ನೋಡಿ, ನನಗೆ ಬಂದದಕ್ಕೆ ನಾನು ಒಂದು 2 ಬ್ಯಾಗ್, ನಂದು ಸಣ್ಣ ಸಣ್ಣ ಗಿಡ ಈಗ ತೊಗೊಂಡೆ ಅಲ್ವಾ, ಅದಕ್ಕೋಸ್ಕರ ಮಣ್ಣು ಬೇಕು ನನಗೆ. ಸಣ್ಣ ಸಣ್ಣ ನೋಡಿ ಕವರಲ್ಲಿ ಹಾಕಿದ್ದೆ ನೋಡಿ, ಇದು ಪರ್ಚೇಸ್ ಮಾಡಿದ್ದೆ ನಾನು ಗಿಡ. ನನ್ನ ಹಸ್ಬೆಂಡ್ ಸೆಟ್ ಮಾಡ್ತಾ ಇದ್ದಾರೆ ಇಲ್ಲಿ. 2 ಬ್ಯಾಗ್ ಅಂದರೆ ನಾವು ಬಂದದ್ದು 2 ವೀಲರಲ್ಲಿ ಅಲ್ವಾ, ಹಾಗೆ 2 ಬ್ಯಾಗ್ ಮಾತ್ರ ನಾನು ಮಣ್ಣನ್ನು ತೊಗೊಂಡು ಹೋದೆ. ಇಲ್ಲಿ ಈ ಒಂದು ಬ್ಯಾಗಿನ ಬೆಲೆ 140 ರುಪೀಸ್. ಅದೇ ನಾನು ತೊಗೊಂಡಂತಹ ಮಲ್ಲಿಗೆ ಸಸಿಯ ಬೆಲೆ 70 ರುಪೀಸ್. ನಾನು ಇಲ್ಲಿಂದಲೇ ಡ್ರ್ಯಾಗನ್ ಫ್ರೂಟನ್ನು ಕೂಡ ಗಿಡ ತೊಗೊಂಡು ಹೋಗಿದ್ದೇನೆ ಅಂತ ಹೇಳಿದೆ ಅಲ್ವ. ನೋಡಿ, ಇದು ನಮ್ಮ ಮನೆಯಲ್ಲಿ ಬೆಳೆದಂತಹ ಡ್ರ್ಯಾಗನ್ ಫ್ರೂಟ್. ಫಸ್ಟ್ ಟೈಮ್ ನಮ್ಮ ಡ್ರ್ಯಾಗನ್ ಫ್ರೂಟ್ ಆಗುವಂಥದ್ದು ಈ ಗಿಡದಲ್ಲಿ. ನಾನು ಇದನ್ನು ಫಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ. ನಾನು ಈ ಮಳೆಗಾಲದಿಂದ ಹೂ ಅರಳಿತ್ತು, ಅದರಲ್ಲಿ ಆ ಹೂ ಹಾಳಾಗಿ ಹೋಗಿತ್ತು. ನಾನೇನು ಇದರಲ್ಲಿ ಫ್ರೂಟ್ ಆಗಲ್ಲ ಅಂತ ಕೂಡ ಹೇಳಿದ್ದೆ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಮಲ್ಲಿ. ಆದರೆ ಇದರಲ್ಲಿ ಹಣ್ಣಾಗಿದೆ. ಹಣ್ಣು ತುಂಬಾ ರುಚಿಯಾಗಿತ್ತು, ತುಂಬಾ ರುಚಿಯಾಗಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.